ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನ ಆಗಸ್ಟ್ 7, 2025. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಉಪಯುಕ್ತವಾದ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೊದಲ ಪದ ಲೇ ಆಫ್. LAYOFF. ಲೇ ಆಫ್ ಅಂತಂದ್ರೆ ಫ್ರೆಂಡ್ಸ್, ಕೆಲಸದಿಂದ ತೆಗೆದುಹಾಕುವಂಥದ್ದು. ಒಂದು ಕಂಪನಿ ಆರ್ಥಿಕ ಸಂಕಷ್ಟದಿಂದಾಗಿ ಕಂಪನಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ. ಈ ಪರಿಸ್ಥಿತಿಯಿಂದಾಗಿ ತನ್ನ ನೌಕರರನ್ನ ಕೆಲಸದಿಂದ ತೆಗೆದಾಕೋದೇನಿದೆ, ಕಿತ್ತೆಸೆಯೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಲೇ ಆಫ್ ಅಂತ ಕರೀತೀವಿ. ಫ್ರೆಂಡ್ಸ್, ಈ ಹೆಡ್ಲೈನ್ ನ ಗಮನಿಸಿ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಮೆರಿಕದಲ್ಲಿ ಇದೆ. ಈ ಸಂಸ್ಥೆ ಇತ್ತೀಚೆಗೆ ಸುಮಾರು 360 ನೌಕರರನ್ನ ಕೆಲಸದಿಂದ ತೆಗೆದುಹಾಕಿದೆ. ಇದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್. ಇಂದಿನ ಸರ್ಕಾರ ಕೊಡುತ್ತಿದ್ದಂತಹ ಧನ ಸಹಾಯವನ್ನ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ, ತುಂಬಾ ಯೂನಿವರ್ಸಿಟಿಗಳಿಗೆ ಧನ ಸಹಾಯವನ್ನ ಡ್ರಾಸ್ಟಿಕ್ ಆಗಿ ಕಡಿಮೆ ಮಾಡಿದ್ದಾರೆ. ಸೊ ಇದರಿಂದಾಗಿ ಯೂನಿವರ್ಸಿಟಿಗಳಲ್ಲಿ ದುಡ್ಡಿಲ್ಲ ಫ್ರೆಂಡ್ಸ್. ಇದರಿಂದಾಗಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಸುಮಾರು 360 ನೌಕರರನ್ನ ಲೇ ಆಫ್ ಮಾಡಿದೆ. ನಮ್ಮ ಹತ್ರ ನಿಮಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ, ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ ಲೇ ಆಫ್, ಕೆಲಸದಿಂದ ತೆಗೆದುಹಾಕಿದೆ ಫ್ರೆಂಡ್ಸ್. ಸೊ ಲೇ ಆಫ್ ಅಂತಂದ್ರೆ ಕೆಲಸದಿಂದ ತೆಗೆದುಹಾಕೋದು. ಫ್ರೆಂಡ್ಸ್, ಎರಡನೇ ಪದ. ಫಸ್ಟ್ ಟ್ರೂಪ್ ನ ಅರ್ಥ ಮಾಡ್ಕೊಂಡು. ಟ್ರೂಪ್ಸ್ ಅಂತಂದ್ರೆ ಫ್ರೆಂಡ್ಸ್, ಸೇನಾಪಡೆ, ಸೈನಿಕರ ಗುಂಪಿಗೆ ಟ್ರೂಪ್ಸ್ ಅಂತ ಕರಿತೀವಿ. ಮತ್ತೆ ಫ್ರೆಂಡ್ಸ್, ಊಂಡಿಂಗ್ ಅಂತಂದ್ರೆ ಬೇರೊಬ್ಬ ವ್ಯಕ್ತಿಗೆ ಜಗಳ ಮಾಡ್ಕೊಂಡು, ಶೂಟ್ ಮಾಡ್ಕೊಂಡು, ಗುದ್ದಾಡ್ಕೊಂಡು ದೈಹಿಕವಾಗಿ ಆ ವ್ಯಕ್ತಿಯ ದೇಹದ ಮೇಲೆ ಮಾಡತಕ್ಕಂತಹ ಗಾಯಕ್ಕೆ ಊಂಡ್ ಅಂತ ಕರಿತೀವಿ ಫ್ರೆಂಡ್ಸ್. ಈ ಎರಡು ಪದಗಳು ಏಂತಕ್ಕೆ ಇವತ್ತು ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಈ ಹೆಡ್ಲೈನ್ ಅಲ್ಲಿ ಇದೆ ಅಂತಂದ್ರೆ, ಮತ್ತೆ ಅಮೆರಿಕದ ಒಂದು ಸೇನಾಪಡೆಯ ಒಂದು ಸೇನೆಯ ಗುಂಪಿನಲ್ಲಿ, ಕ್ಯಾಂಪ್ ನಲ್ಲಿ ಒಬ್ಬ ಶೋಲ್ಡರ್ ಮನಸ್ಸೋ ಇಚ್ಛೆಯಂತೆ ಫೈರ್ ಮಾಡಿದ್ದಾನೆ, ಗನ್ ತಗೊಂಡು ಶೂಟ್ ಮಾಡಿದ್ದಾನೆ. ಅಮೆರಿಕದಲ್ಲಿ ಇದು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಒಬ್ಬ ವ್ಯಕ್ತಿ ಗನ್ ತಗೊಂಡು ಹೋಗ್ತಾನೆ, ಪಬ್ಲಿಕ್ ಅಲ್ಲಿ ಮನಸ್ಸೋ ಇಚ್ಛೆಯಂತೆ ಶೂಟ್ ಮಾಡ್ತಾನೆ. ಅದೇ ರೀತಿ ನಿನ್ನೆ ಒಬ್ಬ ಸೈನಿಕ ಶೂಟ್ ಮಾಡಿದ್ದಾನೆ. ಇದರಿಂದ ಸೇನಾಪಡೆಯಲ್ಲಿ ಇದ್ದಂತಹ ಅನೇಕ ಅಂತಂದ್ರೆ 5 ಜನ ಸೈನಿಕರಿಗೆ ಗಾಯ ಆಗಿದೆ ಫ್ರೆಂಡ್ಸ್. ಪ್ರಾಣಹಾನಿ ಏನಾಗಿಲ್ಲ, ಜಸ್ಟ್ ಹೂಂಡಿಂಗ್ ಆಗಿದೆ, ಗಾಯ ಆಗಿದೆ. ಸೊ ಟ್ರೂಪ್ಸ್ ಅಂತಂದ್ರೆ ಸೈನಿಕರ ಗುಂಪು, ಸೇನಾಪಡೆ. ಹೂಂಡ್ ಅಂತಂದ್ರೆ ದೈಹಿಕವಾಗಿ ಗಾಯವನ್ನ ಉಂಟು ಮಾಡೋದು. ಫ್ರೆಂಡ್ಸ್, ಈ ದಿನದ ಕಡೆಯ ಪದ ರಿವೋಕ್ ಅಂತಂದ್ರೆ ರದ್ದು ಮಾಡು. ಫ್ರೆಂಡ್ಸ್, ಈ ಲೈಸೆನ್ಸ್ ಅನ್ನ ಅಥವಾ ಅಗ್ರಿಮೆಂಟ್ ಅನ್ನ ಅಥವಾ ಆದೇಶವನ್ನ, ಸರ್ಕಾರ ತನ್ನ ಆದೇಶವನ್ನ ರದ್ದು ಮಾಡೋದೇನಿದೆ, ಹಿಂಪಡೆಯೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ರಿವೋಕ್ ಅಂತ ಕರಿತೀವಿ. ಈಗ ಟ್ಯಾರಿಫ್ ಅಂತಂದ್ರೆ ನಾವು ಹೊರದೇಶದಿಂದ ತರಿಸ್ಕೊಳ್ತೀವಲ್ಲ ವಸ್ತುಗಳು, ಅದ್ರ ಮೇಲೆ ಸರ್ಕಾರ ಹಾಕ್ತಕ್ಕಂತಹ ಟ್ಯಾಕ್ಸ್, ಇದಕ್ಕೆ ಟ್ಯಾರಿಫ್ ಅಂತ ಕರಿತೀವಿ. ಈ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಗಳ ಮೇಲೆ, ರಿನ್ಯೂವಬಲ್ ಎನರ್ಜಿ ಅಂದ್ರೆ ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಪರಿಸರಕ್ಕೆ ಒಳ್ಳೆಯದಾಗ್ತಕ್ಕಂಥ ಪ್ರಾಜೆಕ್ಟ್ಗಳು, ಇದು ವಿದೇಶದಿಂದ ಬರ್ತಿದ್ರೆ ಅದರ ಮೇಲೆ ಮುಂಚೆ ನಾವು ಟ್ಯಾರಿಫ್ ಅನ್ನ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ವಿ. ಈಗ ಸರ್ಕಾರ ಏನ್ ಮಾಡಿದೆ, ಆ ಮೆಕ್ಯಾನಿಸಮ್ ಅನ್ನ, ಇಂತಹ ಪ್ರಾಜೆಕ್ಟ್ ಗಳ ಮೇಲೆ ಟ್ಯಾಕ್ಸ್ ಹಾಕುವಂತಹ ವ್ಯವಸ್ಥೆಯನ್ನ ರದ್ದು ಮಾಡಿದೆ ಫ್ರೆಂಡ್ಸ್, ಸ್ಟಾಪ್ ಮಾಡಿದೆ. ಸೊ ರಿವೋಕ್ ಅಂತಂದ್ರೆ ರದ್ದು ಮಾಡು. ಸೊ ಫ್ರೆಂಡ್ಸ್, ಈ ವಿಡಿಯೋದ ಮೂಲಕ ಈ ದಿನ ನಾವು 4 ಪದಗಳನ್ನ ಕಲ್ತ್ವಿ. ಮೊದಲನೇದು ಲೇ ಆಫ್ ಅಂತಂದ್ರೆ ಎಂಪ್ಲಾಯ್ಸ್ ಅನ್ನ ಕೆಲಸದಿಂದ ತೆಗೆದುಹಾಕೋದು, ಇಂತಕ್ಕೆ ಆರ್ಥಿಕ ಸಂಕಷ್ಟದಿಂದ. ಎರಡನೇ ಪದ ಟ್ರೂಪ್ ಅಂತಂದ್ರೆ ಸೇನಾಪಡೆ. ಮೂರನೇ ಪದ ಊಂಡಿಂಗ್, ಬೇರೊಬ್ಬ ವ್ಯಕ್ತಿಗೆ ದೈಹಿಕವಾಗಿ ಗಾಯವನ್ನು ಉಂಟು ಮಾಡೋದು. ನಾಲ್ಕನೇ ಪದ ರಿವೋಕ್ ಅಂತಂದ್ರೆ ಲೈಸೆನ್ಸ್ ಅನ್ನೋ, ಅಗ್ರಿಮೆಂಟ್ ಅನ್ನೋ ಅಥವಾ ಆದೇಶವನ್ನ ರದ್ದು ಮಾಡೋದು, ಹಿಂಪಡೆಯುವುದು. ಫ್ರೆಂಡ್ಸ್, ಸಾಧ್ಯವಾದ್ರೆ ಈ ಪದಗಳನ್ನ ಬಳಸಿ ವಾಕ್ಯಗಳನ್ನ ರಚಿಸಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಫ್ರೆಂಡ್ಸ್, ನಿನ್ನೆ ಸಂದೇಶ್ ಪೂಜಾರ್ ಅನ್ನುವಂಥವರು ನಾನು ಹೇಳ್ಕೊಟ್ಟಂತಹ ಪದಗಳನ್ನ ಬಳಸಿ ಪ್ರತಿ ಪದಕ್ಕೆ ಒಂದು ವಾಕ್ಯವನ್ನ ರಚಿಸಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರು. ನನಗೆ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಇದನ್ನ ಬೇರೆಯವರು ಓದಿದಾಗ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ನಾಳೆ ಮತ್ತಷ್ಟು ಹೊಸ ಪದಗಳೊಂದಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.